ನರೇಂದ್ರರಿಗೆ ನಡುಕ 10 ವರ್ಷ ಜೈಲು 10 ಕೋಟಿ ದಂಡ ಸಿಜೆಪಿ ಜೊತೆ ನಡ್ಡಾ ಸಂಧಾನ ಪಟ್ಟು ಸಡಿಲಿಸದ ವಿದ್ಯಾರ್ಥಿಗಳು ಪ್ರಧಾನ್ ಕುರ್ಚಿಗೆ ಕಂಟಕ ಇವತ್ತೇ ಫೈನಲ್ ಮೀಟಿಂಗ್ ನೀಟ್ ಹಗ್ಗಜಗ್ಗಾಟ ನೀಟ್ ಪರೀಕ್ಷೆಯಲ್ಲಿ ನಡೆದಿರುವಂತಹ ಅಕ್ರಮವನ್ನ ವಿರೋಧಿಸಿ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯಿಸಿ ದೆಹಲಿಯಲ್ಲಿ ಈಗಾಗಲೇ ಪ್ರತಿಭಟನೆ ಜೋರಾಗಿ ನಡೀತಾ ಇದೆ. ಕಳೆದ ಹಲವು ದಿನಗಳಿಂದಲೂ ಕೂಡ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ನೀಟ್ ದಂಗಲ್ ದೆಹಲಿಯಲ್ಲಿ ಬಹಳ ಜೋರಾಗಿದೆ. ಮತ್ತೊಂದು ಕಡೆ ಈಗ ಖಾಕಿ ಕೂಡ ತನಿಖೆಯನ್ನ ಮಾಡ್ತಾ ಇದೆ. ಪ್ರತಿಭಟನೆಯಲ್ಲಿ ಕ್ರಿಮಿನಲ್ ಹಿನ್ನೆಲೆಯವರು ಭಾಗಿಯಾಗಿರುವ ಅನುಮಾನ ಆರೋಪ ಕೂಡ ಇದೆ. ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಇದೀಗ ಮಾಹಿತಿ ಸಿಕ್ಕಿದೆ. ಅದರಲ್ಲೂ 2500ಕ್ಕೂ ಅಧಿಕ ಮಂದಿ ಕ್ರಿಮಿನಲ್ ಹಿನ್ನೆಲೆಯವರಿದ್ರು ಈ ಒಂದು ಪ್ರತಿಭಟನೆಯಲ್ಲಿ. ಪೊಲೀಸರ ಮೇಲೆ ದಾಳಿ ಮಾಡಿದ್ದು, ಹಲ್ಲೆಗೆ ಪ್ರಯತ್ನ ಪಟ್ಟಿದ್ದು, ಈ ಹಿನ್ನೆಲೆಯಲ್ಲಿ ಎಲ್ಲ ಆಂಗಲ್ನಿಂದಲೂ ಕೂಡ ದೆಹಲಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮೊನ್ನೆ ಸಾಕಷ್ಟು ಪೊಲೀಸರಿಗೂ ಕೂಡ ಅವರ ಮೇಲೆ ದಾಳಿ ಆಗಿತ್ತು, ಅವರಿಗೆ ಸಾಕಷ್ಟು ಗಾಯ ಆಗಿತ್ತು. ಕೆಲವರು ಬೇಕು ಅಂತಾನೆ ಪ್ರಚೋದನೆ ಮಾಡ್ತಾ ಇದ್ರು, ಕಲ್ಲು ತೂರಾಟ ಮಾಡುವಂತಹ ಪ್ರಯತ್ನಗಳು ಆಯಿತು, ಅಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡುವಂತಹ ಕೆಲಸಗಳು ಆಯಿತು. ಈ ಹಿನ್ನೆಲೆಯಲ್ಲಿ ನಿಜವಾದ ವಿದ್ಯಾರ್ಥಿಗಳು ಈ ರೀತಿಯಾಗಿ ಪ್ರತಿಭಟನೆ ಮಾಡುವವರಿಗೆ ಅದರಲ್ಲೂ ಕೂಡ ಒಂದಷ್ಟು ಸಂಚು ರೂಪಿಸುವ ಪ್ರಯತ್ನಗಳಲ್ಲೇ ಆಯ್ತಾ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಇಂತಹ ಸಂದರ್ಭದಲ್ಲೇ ದೆಹಲಿ ಪೊಲೀಸರು ಈಗ ತೀವ್ರ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆ ತನಿಖೆಯ ಸಂದರ್ಭದಲ್ಲಿ ಪ್ರಾಥಮಿಕ ಮಾಹಿತಿಯಲ್ಲಿ ಗೊತ್ತಾಗಿರುವ ಅಂಶ 2500ಕ್ಕೂ ಅಧಿಕ ಮಂದಿ ಕ್ರಿಮಿನಲ್ ಹಿನ್ನೆಲೆಯವರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಅನ್ನೋದು. ಇನ್ನು ಇನ್ಸ್ಟಾಗ್ರಾಂನಲ್ಲಿ ಮೋದಿ 2ನೇ ಸೆಲ್ಫಿ ವಿಡಿಯೋವನ್ನ ನೀಡಿದ್ದಾರೆ. ಯುವ ಜನತೆಗೆ ಈ ಸಂದರ್ಭದಲ್ಲಿ ಧನ್ಯವಾದವನ್ನ ಅರ್ಪಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಮೊದಲ ವಿಡಿಯೋಕ್ಕೆ ಸಾಕಷ್ಟು ಬೆಂಬಲ ಬಂದಿತ್ತು. ಯಾಕಂದ್ರೆ ಪ್ರಧಾನಿಯವರ ಮೇಲೇನೆ ಆರೋಪ ಕೇಳಿ ಬಂದಿತ್ತು. ಇಷ್ಟೆಲ್ಲ ಆದ್ರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಈ ವಿಚಾರದಲ್ಲಿ ಒಂದೇ ಒಂದು ಮಾತು ಆಡಿಲ್ಲ ಅಂತೇಳಿ, ಅದೇ ಕಾರಣಕ್ಕಾಗಿ ಮೊನ್ನೆ ರಾತ್ರಿ ಒಂದು ವಿಡಿಯೋವನ್ನ ಹಾಕಿದ್ರು. ಅದರಲ್ಲಿ ವಿದ್ಯಾರ್ಥಿಗಳ ಭವಿಷ್ಯದ ವಿಚಾರವನ್ನ ಮಾತಾಡಿದ್ರು, ಕಠಿಣ ಕಾನೂನು ಕ್ರಮದ ವಿಚಾರವನ್ನ ಹೇಳಿದ್ರು. ಈ ಒಂದು ವಿಡಿಯೋಗೆ ಯುವ ಜನತೆ ಸಾಕಷ್ಟು ರೆಸ್ಪಾನ್ಸ್ ಮಾಡಿದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ನಿನ್ನೆ ಮತ್ತೊಂದು ವಿಡಿಯೋ ಮಾಡಿ ಯುವ ಜನತೆಗೆ ಧನ್ಯವಾದವನ್ನ ಅರ್ಪಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಮೊದಲ ವಿಡಿಯೋಗೆ ಬಂದ ಬೆಂಬಲಕ್ಕೆ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ವಿಡಿಯೋಗೆ ಲಕ್ಷಾಂತರ ಯುವಕರು ಬೆಂಬಲಿಸಿದ್ದಾರೆ. ನಿಮ್ಮ ಅಭೂತಪೂರ್ವ ಬೆಂಬಲ ಸಲಹೆಗಳಿಗೆ ಧನ್ಯವಾದ. ನಿಮ್ಮ ಪ್ರೀತಿ ಬೆಂಬಲ ಮುಂದುವರಿಯಲಿ ಅಂತ ಪ್ರಧಾನಿ ನರೇಂದ್ರ ಮೋದಿ 2ನೇ ಸೆಲ್ಫಿ ವಿಡಿಯೋದಲ್ಲಿ ಹೇಳಿದ್ದಾರೆ. थैंक यू फ्रेंड्स, कल देर रात आपसे मिलने का मौका मिल गया। मेरे जो वीडियो पोस्ट किया था उसको जिस प्रकार से आपने रिस्पॉन्ड किया, सकारात्मक सुझाव दिए, थैंक्स टू एवरीबॉडी। ये आपका प्यार बना रहेगा, हमारा नाता और अधिक सक्रियता से जुड़ता रहेगा। थैंक यू दोस्तों, थैंक यू। ಇನ್ನು ಮತ್ತೊಂದು ಕಡೆ ಪೇಪರ್ ಲೀಕಾಸುರರಿಗೆ ಕಾನೂನು ಸಂಕೋಲೆಯ ಬಿಗಿಯನ್ನ ಕೂಡ ಮಾಡಲಾಗ್ತಾ ಇದೆ. ಕಾರಣ, ಯಾರು ಸಂಘಟಿತ ಅಪರಾಧದಲ್ಲಿ ಈ ರೀತಿಯಾಗಿ ತೊಡಗಿಸಿಕೊಂಡಿದ್ದಾರೋ ಅವರಿಗೆ ಭಾರಿ ದಂಡ ಶಿಕ್ಷೆ ವಿಧಿಸುವಂತಹ ಹಿನ್ನೆಲೆಯಲ್ಲಿ ಆ ಒಂದು ಶಿಕ್ಷೆಯ ಪ್ರಮಾಣವೂ ಹೆಚ್ಚಳ ಮಾಡುವ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. 10 ಕೋಟಿ ದಂಡ, 10 ವರ್ಷ ಜೈಲು ಫಿಕ್ಸ್. ಯಾರು ಸಂಘಟಿತ ಅಪರಾಧವನ್ನ ಮಾಡ್ತಾರೆ ಅಂತಹ ಸಂಘಟಿತ ಅಪರಾಧಿಗಳಿಗೆ 10 ವರ್ಷ ಜೈಲು, ಗರಿಷ್ಠ ಶಿಕ್ಷೆ 10 ವರ್ಷ ಜೈಲು ಆಗಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಅದೇ ಕಾರಣಕ್ಕಾಗಿ ಸಚಿವ ಸಂಪುಟ ಸಭೆಯಲ್ಲೂ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಪರೀಕ್ಷಾ ಅಕ್ರಮಗಳಿಗೆ 10 ಕೋಟಿ ದಂಡ ಫಿಕ್ಸ್. ಇದರ ಕನಿಷ್ಠ ಶಿಕ್ಷೆ 3ರಿಂದ ಇನ್ನು ಮುಂದೆ 5 ವರ್ಷಕ್ಕೆ ಏರಿಕೆ ಆಗುತ್ತೆ. ಇಲ್ಲಿವರೆಗೂ ಕೂಡ 3 ವರ್ಷ ಇತ್ತು ಕನಿಷ್ಠ ಶಿಕ್ಷೆ, ಆದರೆ ಇನ್ನು ಮುಂದೆ 5 ವರ್ಷಗಳು ಈ ಒಂದು ಏನು ಅಪರಾಧವನ್ನ ಮಾಡ್ತಾರೆ ಅಂಥವರಿಗೆ 5 ವರ್ಷಗಳ ಕನಿಷ್ಠ ಶಿಕ್ಷೆಯನ್ನ ಏರಿಕೆ ಮಾಡಲಾಗಿದೆ. ತ್ವರಿತ ವಿಚಾರಣೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ಕೂಡ ನಿರ್ಮಾಣ ಮಾಡುವ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಈ ಎಲ್ಲ ಘಟನೆಗಳು ಆದ ಸಂದರ್ಭದಲ್ಲಿ ಈ ಪ್ರಕರಣಗಳು 3 ತಿಂಗಳಲ್ಲೇ ಕೇಸಾಗಿ ತನಿಖೆಯಾಗಿ ಇತ್ಯರ್ಥ ಆಗಬೇಕು, ತೀರ್ಪು ಬರಬೇಕು. ಪರೀಕ್ಷೆಗಳ ತಿದ್ದುಪಡಿ ಮಸೂದೆಗೆ ಸಂಪುಟ ಮುದ್ರೆಯನ್ನ ಒತ್ತಿದೆ. ಪರೀಕ್ಷಾ ಅಕ್ರಮಗಳಿಗೆ ಬ್ರೇಕ್ ಹಾಕೋದಿಕ್ಕೆ ಇದೀಗ ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ.
ಈಗಾಗಲೇ ಈ ವಿಚಾರದಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಸೋಮವಾರ ಸಂಸತ್ನಲ್ಲಿ ಬಿಲ್ ಮಂಡನೆಯಾಗತ್ತೆ. ಜೊತೆಗೆ ಎಲ್ಲರ ಒಪ್ಪಿಗೆಯನ್ನು ಪಡೆಯುವ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಪ್ರಧಾನ್ ರಾಜೀನಾಮೆಗೆ ವಿಪಕ್ಷಗಳು ಆಗ್ರಹಿಸ್ತಾನೇ ಇದೆ. ಸಂಸತ್ನ ಕಲಾಪ ಆರಂಭ ಆಗಿ 5 ದಿನ ಆದ್ರೂ ಕೂಡ ಯಾವುದೇ ರೀತಿಯ ಚರ್ಚೆ ಆಗಿಲ್ಲ. ಬರೀ ಗದ್ದಲ ಕೋಲಾಹಲಕ್ಕೆ ನಿಂತು ಹೋಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳನ್ನು ಗಮನಿಸ್ತಾ ಹೋಗೋದಾದ್ರೆ ಈಗಾಗಲೇ ಆ ಮಸೂದೆಯಲ್ಲಿ ಏನಿದೆ ಅನ್ನೋದನ್ನ ಗಮನಿಸೋಣ. ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ಮಸೂದೆಯನ್ನು 2024 ಈಗ ತಿದ್ದುಪಡಿ ಮಾಡಿ ಈಗ ಅದರಲ್ಲಿ ಬದಲಾವಣೆಯನ್ನ ತರುವಂತಹ ನಿಟ್ಟಿನಲ್ಲಿ ನಿನ್ನೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಯಾರು ಈ ಒಂದು ಅಪರಾಧವನ್ನ ಮಾಡ್ತಾರೋ, ಅಕ್ರಮಗಳನ್ನ ಮಾಡ್ತಾರೋ ಅಂತಹ ಸಂಘಟಿತ ಅಪರಾಧಿಗಳಿಗೆ ಗರಿಷ್ಠ 10 ವರ್ಷ ಜೈಲು ಶಿಕ್ಷೆ ಆಗಬೇಕು ಅನ್ನುವಂತಹ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಅಷ್ಟು ಮಾತ್ರ ಅಲ್ಲ, ಇದರಲ್ಲಿ ಆರೋಪ ಸಾಬೀತಾದ್ರೆ ಆ ಆರೋಪಿಗಳಿಗೆ 10 ಕೋಟಿಯ ಭಾರೀ ದಂಡವನ್ನ ವಿಧಿಸುವ ತೀರ್ಮಾನವನ್ನ ಕೂಡ ನಿನ್ನೆಯ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಈ ಹಿಂದೆ ಕನಿಷ್ಠ ಜೈಲು ಶಿಕ್ಷೆ 3 ಇತ್ತು. ಆದ್ರೆ ಅದನ್ನ ಇದೀಗ 3 ವರ್ಷದಿಂದ 5 ವರ್ಷಗಳಿಗೆ ಏರಿಕೆ ಮಾಡಬೇಕು ಅನ್ನುವಂತಹ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಅಷ್ಟು ಮಾತ್ರ ಅಲ್ಲ, ತ್ವರಿತ ವಿಚಾರಣೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ಕೂಡ ರಚನೆ ಮಾಡುವಂತಹ ಹಿನ್ನೆಲೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. 4 ರಾಜ್ಯಗಳಲ್ಲಿ 5 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನ ಪೀಠಗಳ ಸ್ಥಾಪನೆ ಮಾಡುವಂತಹ ತೀರ್ಮಾನವನ್ನ ನಿನ್ನೆಯ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದ್ದು, ಬಾಂಬೆ ಹೈಕೋರ್ಟ್ನಲ್ಲಿ 2, ಭೋಪಾಲ್, ಕೋಲ್ಕತ್ತಾ, ದೆಹಲಿ ಹೀಗೆ 4 ರಾಜ್ಯಗಳ 5 ಕಡೆಗಳಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನು ನಿರ್ಮಾಣ ಮಾಡುವಂತಹ ತೀರ್ಮಾನ. ಇನ್ನು 3 ತಿಂಗಳಲ್ಲಿ ಆರೋಪಿಗಳಿಗೆ ಶಿಕ್ಷೆಯನ್ನ ಪ್ರಕಟಿಸೋದು ಕಡ್ಡಾಯ ಅನ್ನುವಂತಹ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಅನ್ನುವಂತಹ ನಿರ್ಧಾರವನ್ನ ಕೂಡ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಸರ್ಕಾರ ಇದೀಗ ಕಠಿಣ ಕಾನೂನಿನ ಕ್ರಮಗಳನ್ನು ಕೈಗೊಳ್ಳಲು ಕೂಡ ಮುಂದಾಗಿದೆ. ನೀಟ್ ಲೀಕಾಸುರರ ವಿರುದ್ಧ ಕೇಂದ್ರ ಸರ್ಕಾರ ಸಮರವನ್ನ ಸಾರ್ತಾ ಇದೆ. ಒಬ್ರಲ್ಲ ಇಬ್ರಲ್ಲ, 47 NTA ಅಧಿಕಾರಿಗಳ ಎತ್ತಂಗಡಿ ಕೂಡ ನಿನ್ನೆನೆ ಮಾಡಲಾಗಿದೆ. ಕೇಂದ್ರ ಶಿಕ್ಷಣ ಸಚಿವಾಲಯದಿಂದ ವಜಾಗೊಳಿಸಿ ಆದೇಶವನ್ನ ಹೊರಡಿಸಲಾಗಿದೆ. ನೀಟ್ ಲೀಕಾಸುರರ ವಿರುದ್ಧ ಇದೀಗ ಸರ್ಕಾರ ಸಮರವನ್ನೇ ಸಾರಿದ್ದು, ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ, ಯಾರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅಂತವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ತಾ ಇದೆ. ಒಬ್ರಲ್ಲ ಇಬ್ರಲ್ಲ, 47 NTA ಅಧಿಕಾರಿಗಳನ್ನ ಎತ್ತಂಗಡಿ ಮಾಡಿ ಅಂತ ಹೇಳಿ ಇದೀಗ ಆದೇಶ ಹೊರಡಿಸಲಾಗಿದೆ. ಪ್ರಶ್ನೆ ಪತ್ರಿಕೆ ರೆಡಿ ಮಾಡೋ NTAಗೆ ಮೇಜರ್ ಸರ್ಜರಿ ಮಾಡಲಾಗಿದ್ದು, 47 ಅಧಿಕಾರಿಗಳ ಎತ್ತಂಗಡಿಯ ಜೊತೆಗೆ ಹಲವರ ಮೇಲೆ ಕೇಸ್ ಕೂಡ ದಾಖಲಾಗಿದೆ. ಕೆಲ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೂ ಕೂಡ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಇದರಲ್ಲಿ ಅರೆಸ್ಟ್ ಆದವರದು ಒಂದು ಕಥೆಯಾದ್ರೆ, ಇದರ ಹಿಂದೆ ಇದ್ದವರು, ಸಹಕಾರ ಕೊಟ್ಟವರು, ಇದರ ಹಿಂದೆ ಬೆನ್ನೆಲುಬಾಗಿ ನಿಂತು ಈ ಪ್ರಶ್ನೆ ಪತ್ರಿಕೆಗಳನ್ನ ಲೀಕ್ ಮಾಡುವಂತಹ ಕೆಲಸವನ್ನ ಮಾಡುವಂತಹ ಅಧಿಕಾರಿಗಳ ವಿರುದ್ಧವೂ ಕ್ರಮ ಕೈಗೊಳ್ಳುವಂತಹ ಇದೀಗ ಕೆಲಸವನ್ನ ಮಾಡಲಾಗ್ತಾ ಇದೆ. ಕೇಂದ್ರ ಸರ್ಕಾರ ಗಂಭೀರವಾಗಿ ಈ ಪ್ರಕರಣವನ್ನ ತೆಗೆದುಕೊಂಡು ಇದೀಗ 47 NTA ಅಧಿಕಾರಿಗಳನ್ನ ಎತ್ತಂಗಡಿ ಮಾಡಲಾಗಿದೆ. ಒಂದ್ ಕಡೆ ಕಠಿಣ ಕಾನೂನು ಕ್ರಮದ ಭರವಸೆ ಕೊಡ್ತಾ ಇದೆ ಕೇಂದ್ರ ಸರ್ಕಾರ. ಆದ್ರೂ ಕೂಡ ಪ್ರತಿಭಟನೆಯನ್ನ ಕೈ ಬಿಡ್ತಾ ಇಲ್ಲ ಸಿಜೆಪಿ ಕಾರ್ಯಕರ್ತರು. ಶಿಕ್ಷಣ ಸಚಿವರಾಗಿರುವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆನೇ ಮೊದಲ ಅಜೆಂಡಾ, ಮೊದಲ ಆದ್ಯತೆಯಾಗಿ ತೆಗೆದುಕೊಂಡು ಆ ಬೇಡಿಕೆಯನ್ನ ಈಡೇರಿಸಿ ಅಂತ ಕುತ್ಕೊಂಡಿದ್ದಾರೆ. ಸೊ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಸಿಜೆಪಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದೆ. ನಿನ್ನೆ ಕೂಡ ಸಿಜೆಪಿ ಜೊತೆಗೆ ಕೇಂದ್ರದ ಸಚಿವರು ಸಂಧಾನದ ಪ್ರಯತ್ನ ಮಾಡಿದ್ರು. 2 ಬಾರಿ ಅಲ್ಲಿ ಮಾತುಕತೆ ಆಗಿದೆ. ಒಂದು ವಾಂಗ್ಚುಕ್ ಜೊತೆಗೆ ಮಾತುಕತೆ ಆಗಿದೆ, ಅವರು ನಿರಸನವನ್ನ ಕೈಬಿಟ್ಟಿದ್ದಾರೆ. ಅವರ ಜೊತೆಗೆ ಒಂದು ಮಾತುಕತೆ ಆಗಿದೆ. 2ನೇ ಮಾತುಕತೆ ಆಗಿದ್ದು ಸಿಜೆಪಿಯ ಕಾರ್ಯಕರ್ತರ ವಕ್ತಾರರ ಜೊತೆಗೆ, ಸೌರವ್ ಅವರ ಜೊತೆಗೆ ಕೂಡ ಈ ಒಂದು ಮಾತುಕತೆ ಆಯಿತು. ಕೇಂದ್ರ ಸಚಿವರಾದ JP ನಡ್ಡಾ, ಜಿತೇಂದ್ರ ಸಿಂಗ್ ಚರ್ಚೆಯನ್ನ ಮಾಡಿದ್ದಾರೆ. ಸಿಜೆಪಿ ಜೊತೆಗೆ ಸುಮಾರು 2 ಗಂಟೆಗಳ ಕಾಲ ಸುದೀರ್ಘವಾದ ಚರ್ಚೆಯನ್ನ ಮಾಡಿದ್ರು. ಇದರಲ್ಲಿ ಕೇಂದ್ರ ಕೈಗೊಂಡಂತಹ ಕ್ರಮಗಳ ಬಗ್ಗೆ ಕೂಡ JP ನಡ್ಡಾ ಅವರು ವಿವರಿಸಿದ್ದಾರೆ. ಆದ್ರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಸಿಜೆಪಿ ಕಾರ್ಯಕರ್ತರು ಪಟ್ಟು ಹಿಡಿದಿದ್ದಾರೆ. 3 ಪ್ರಮುಖ ಬೇಡಿಕೆಗಳನ್ನ ಮುಂದಿಟ್ಟಿದೆ ಸಿಜೆಪಿ. ಮೊದಲ ಆದ್ಯತೆಯಾಗಿ ಅವರ ಬೇಡಿಕೆ ಇರುವುದು ಶಿಕ್ಷಣ ಸಚಿವರಾಗಿರುವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಸಲ್ಲಿಸಲೇಬೇಕು ಅನ್ನೋದು. 2ನೇದು ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ 1 ಕೋಟಿ ಪರಿಹಾರ, ವಿದ್ಯಾರ್ಥಿಗಳ ಮೇಲಿನ ಕೇಸ್ಗಳ ವಾಪಸ್ಗೆ ಒತ್ತಾಯವನ್ನ ಕೂಡ ಮಾಡಲಾಗಿದೆ. ಸೊ ಶಿಕ್ಷಣ ಸಚಿವರ ರಾಜೀನಾಮೆ ವಿಚಾರವಾಗಿ ಆಂತರಿಕ ಚರ್ಚೆ ನಡೆಸಲು ಸರ್ಕಾರ ಇವತ್ತು ಮಧ್ಯಾಹ್ನದವರೆಗೂ ಕೂಡ ಸಮಯ ಕೇಳಿದೆ. ಸಿಜೆಪಿ ಅವರು ಮಧ್ಯಾಹ್ನದವರೆಗೆ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಇವತ್ತಿನ ಮೀಟಿಂಗ್ ಬಹಳ ಕುತೂಹಲ.
आंदोलनकारी लोगों के विषयों पर चर्चा करने के लिए यहाँ आए थे। लगभग 2 घंटे बातचीत चली। सरकार की ओर से मैं और मेरे साथ भारत सरकार के मंत्री जितेंद्र सिंह जी बातचीत में शामिल हुए। उनकी बातें हमने सुनी। बातें सौहार्दपूर्ण वातावरण में हुई और कई दृष्टि से उन सारी बातों पर हर तरीके से चर्चा हुई। उनकी मुख्यतः 3 डिमांड थी और 5 सुधार के दृष्टि से परीक्षा में सुझाव हुए। हमने उनको कहा है कि हम कल आपके साथ दोपहर बाद मिलेंगे और फिर हम आपसे जो चर्चा वो आपको बताएंगे। आज हम